ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊಟ್ಟೆ ಬೋಂಡ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಮೊಟ್ಟೆ ಬೇಯೋಷ್ಟರಲ್ಲಿ ನಾವು ಬೋಂಡಾಗೆ ಹಸಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. 6 ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೀವು ಎಷ್ಟು ಮೊಟ್ಟೆ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪೌಡ್ರು ಮತ್ತು ಉಪ್ಪು, ಒಂದೇ ಒಂದು ಚಿಟಿಕೆ ಸೋಡಾ ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ನೀರು ಹಾಕ್ಕೊಂಬೇಡಿ, ಇದೇ ಥರ ಇರಲಿ ಗಟ್ಟಿಯಾಗಿ. ಮತ್ತು ಮೊಟ್ಟೆ ಎಲ್ಲ ಬೆಂದಿದೆ, ಮತ್ತು ಮೊಟ್ಟೆ ಬೆಂದಿರೋದನ್ನು ಹೊಟ್ಟೆಲ್ಲ ಸುಲ್ಕೊಂಡು ಈ ಥರ ಎಲ್ಲ ಅರ್ಧ ಅರ್ಧ ಭಾಗ ಮಾಡಿ ಇಟ್ಕೊಬೇಕು ಮೊಟ್ಟೆನ. ಮೊಟ್ಟೆ ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಸಿಡಿಯುತ್ತೆ, ಹಾಗಾಗಿ ಅರ್ಧ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತವಾ ತೊಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಮತ್ತು ಮೊಟ್ಟೆನ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ತವಾ ಫ್ರೈ ಅದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಸಪ್ಪೆ ಸಪ್ಪೆ ಹೊಡೆಯೋದಿಲ್ಲ ಬೋಂಡ ಒಳಗಡೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಎರಡು ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಅದಕ್ಕೆ ಉಪ್ಪು ಖಾರ ಮೇಲೆ ಉದುರಿಸ್ತಾ ಇದ್ದೀನಿ. ಕ್ಲೀನಾಗಿ ಎರಡು ಕಡೆನೂ ಉಪ್ಪು ಖಾರ ಎಣ್ಣೆಯಲ್ಲಿ ತವಾ ಫ್ರೈ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದೊಂದೇ ತೊಗೊಂಡು ಮತ್ತು ನಾವು ಕಡಲೆ ಹಸಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದರಲ್ಲಿ ಕ್ಲೀನಾಗಿ ಮಾಡ್ಕೊಳ್ಳೋಣ. ಕೈಯಲ್ಲಾದರೆ ಒಂದೊಂದು ಕ್ಲೀನಾಗಿ ಸ್ಪ್ರೆಡ್ ಆಗಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಮೊದಲೇ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದೊಂದೇ ಕ್ಲೀನಾಗಿ ಸ್ಪೂನಲ್ಲಿ ಎತ್ತಿ ಬಿಟ್ಕೊಂಡು ಕ್ಲೀನಾಗಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ. ಮತ್ತು ಸೇಮ್ ಪ್ರೊಸೀಜರು. ಮತ್ತು ಇಲ್ಲಿ ಕ್ಯಾರೆಟು ಮತ್ತು ಆನಿಯನ್ನು ಸಣ್ಣದಾಗಿ ಹಚ್ಚಿರೋಂಥದ್ದು, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬೋಂಡ ಒಳಗಡೆ ಕ್ಲೀನಾಗಿ ಚೆನ್ನಾಗಿರುತ್ತೆ ಹಾಕಿದ್ರೆ ಟೇಸ್ಟು, ಹಾಗಾಗಿ. ಮತ್ತು ಇಲ್ಲಿ ನಾನು ಚಾಕು ತೊಗೊಂಡೆ, ಆ ಚಾಕುನಲ್ಲಿ ಚೆನ್ನಾಗಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಚಪಾತಿ ತಿರುವಾಕೋದ್ರಲ್ಲಿ ನೀಟಾಗಿ 4 ಭಾಗ ಮಾಡ್ತಾಯಿದ್ದೀನಿ. 4 ಭಾಗ ಮಾಡಿ ಅದರೊಳಗಡೆ ಹಚ್ಚಿರೋಂಥ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ಒಳಗಡೆ ಕ್ಲೀನಾಗಿ ಸೇರಿಸ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತು ನಾನು ಚಾಟ್ ಮಸಾಲೆ ಇಲ್ಲ, ನೀವು ಚಾಟ್ ಮಸಾಲೆ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಖಾರ ಹಾಕ್ಕೊತಾ ಇದ್ದೀನಿ. ಟ್ರೈ ಮಾಡಿ, ತಿಂತಾನೆ ಇರಬೇಕನ್ಸುತ್ತೆ. ಯಾವ ಥರ ಇದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ.